ಎಲ್ಲರಿಗೂ ನಮಸ್ಕಾರ. ಈಗ ವಚನಾರ್ಥ ಚಿಂತನೆಯ ಮುಂದುವರೆದ ಭಾಗವಾಗಿ ಡಾಕ್ಟರ್ ಎಂ ಕಲಬುರ್ಗಿಯವರ ಸಂದರ್ಶನದ 6ನೇ ವಿಡಿಯೋಕ್ಕೆ ನನ್ನ ಪ್ರತಿಕ್ರಿಯೆಯ 5ನೆಯ ವಿಡಿಯೋ ಇದು. ಅವರು 6ನೇ ವಿಡಿಯೋದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟು ಅದೇನೆಂದರೆ, ವೀರಶೈವವು ದ್ವೈತ, ಲಿಂಗಾಯತ, ಅದ್ವೈತ. ನೀವು ವೀರಶೈವ ಅಂತ ಕರಿಬೇಡ್ರಿ, ಇನ್ಮೇಲೆ ಅದನ್ನು ಲಿಂಗಾಯತ ಅಂತ ಕರೀರಿ. ಇದಕ್ಕೆ ಕಾರಣ ಏನಂದರೆ, ವೀರಶೈವವು ಅದು ದ್ವೈತ. ಅದಕ್ಕೆ ಅವರು ಕೊಡುವ ಉಪನಿಷತ್ ಸೂತ್ರ ಸೋಹಂ. ಅವರು ಸೋಹಂವಾದಿಗಳವರು. ಅವರು ಕೈಲಾಸವನ್ನು ಒಪ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಹೇಳ್ತಕ್ಕಂಥದ್ದು, ಕೈಲಾಸದ ಶಿವಪಾರ್ವತಿ ಅದನ್ನೆಲ್ಲ ಒಪ್ತಾರೆ, ಪೌರಾಣಿಕ ಶಿವಪಾರ್ವತಿಯನ್ನು ಒಪ್ತಾರೆ. ಆದರೆ ಲಿಂಗಾಯತ ತತ್ವ ಅಂದರೆ ಶರಣ ತತ್ವ ಕೈಲಾಸದ ಶಿವಪಾರ್ವತಿಯನ್ನು ಒಪ್ಪುವುದಿಲ್ಲ. ನಾವು ಆತ್ಮಲಿಂಗವಾದಿಗಳು ಅಂಥೇಳಿ ಅದಕ್ಕೆ ಉದಾಹರಣೆಯಾಗಿ ಅವರು ವೀರಶೈವಕ್ಕೆ ಉದಾಹರಣೆಯಾಗಿ ಮೈಸೂರಿನ ಆರಾಧ್ಯರನ್ನು ಅವರು ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಆದರೆ ಅವರು ಕಾಳಾಮುಖ ಪಂಥದ ಹಿರೇಮಠರನ್ನಾಗಲಿ ಅಥವಾ ಬೇರೆ ಸ್ವಾಮಿಗಳನ್ನು ಅವರು ಕೊಡಲ್ಲ. ಹಾಗೆ ನೋಡಿದರೆ ಕಾಳಾಮುಖ, ಲಾಕುಳ ಪಂಥದ ಎಲ್ಲ ಪೀಠಾಚಾರ್ಯರ ಪರಂಪರೆ ಏನಿದೆ ಅದೆಲ್ಲದೂ ಶೈವ ಪಂಥದ, ಅಥವಾ ಇವತ್ತು ಯಾರನ್ನು ಕಲಬುರ್ಗಿಯವರು ವೀರಶೈವ ಅಂತ ಕರೀತಾ ಇದ್ದಾರೋ, ಭಿನ್ನಯಿಸಿ ನೋಡ್ತಾ ಇದ್ದಾರೋ ಆ ವೀರಶೈವ ಪರಂಪರೆಯ ಜನರೇ ಆಗಿದ್ದಾರೆ. ಆದ್ದರಿಂದ ಎಲ್ಲ ಪೀಠಾಚಾರ್ಯರ ಅಥವಾ ಪಂಚಾಚಾರ್ಯರ ಅಂತ ಕರೆಯಬಹುದು ನಾವು. ಪಂಚಾಚಾರ್ಯರು ಅವರು ಮೂಲತಃ ಶೈವ ಪಂಥದ, ಕರ್ನಾಟಕದ ಕಾಳಾಮುಖ ಲಾಕುಳ ಪಂಥದ ಮೂಲಸ್ಥರವರೇ. ಅವರನ್ನೇ ಮುಂದೆ ಇವರು ಇವತ್ತು ಡಾಕ್ಟರ್ ಕಲಬುರ್ಗಿಯವರು ವೀರಶೈವ ಅಂತ ಕರೀತಾ ಇದ್ದಾರೆ. ಹಿಂದಕ್ಕೆ ಅವರು ವೀರಶೈವ ಅಂತ ಕರೆದದ್ದನ್ನು ಇವತ್ತು ಲಿಂಗಾಯತಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಆ ಪರಿಕಲ್ಪನೆಯನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಹಿಂದೆಲ್ಲ ಅವರು ಲಿಂಗಾಯತನ ಪದ ಬಳಸದೆ ವೀರಶೈವ ಅಂತ ಬಳಸಿ ಅದು ನಕ್ಲೀಶ ಪದದಿಂದ ಹೊಮ್ಮಿದ್ದು ಅಂತ ಅವರು ಇತಿಹಾಸ ಬರೆದದ್ದು ಉಂಟು. ಇರಲಿ, ಈಗ ಸದ್ಯಕ್ಕೆ ನಾವು ಒಂದು ಪದವನ್ನು ಖಚಿತವಾಗಿ ಇಟ್ಟುಕೊಂಡು ಮುಂದೆ ಮಾತಾಡಬಹುದು. ಅಂದರೆ ಕಲಬುರ್ಗಿಯವರು ಇವತ್ತು ಯಾವುದನ್ನು ವೀರಶೈವ ಅಂತಾರೋ ಅವರು ಮೂಲತಃ ಶೈವ ಪಂಥದ ಕಾಳಾಮುಖ ಲಾಕುಳ ಪರಂಪರೆಯ ಹಿನ್ನೆಲೆಯುಳ್ಳಂಥ ಇಂದಿನ ಪಂಚಾಚಾರ್ಯ ಅಥವಾ ಪೀಠಾಚಾರ್ಯರ ಪರಂಪರೆಯವರು ಅಂತ ಹೇಳ್ತಾ, ಅದರಲ್ಲಿ ಆರಾಧ್ಯರು ಕೂಡ ಒಬ್ಬರು ಅಂತ ಹೇಳ್ತಾ, ಇವರು ಕಲಬುರ್ಗಿಯವರ ದೃಷ್ಟಿಯಲ್ಲಿ ದ್ವೈತ ತತ್ವದವರು, ಪುರಾಣದ ಶಿವಪಾರ್ವತಿ ಕೈಲಾಸದ ಕಥೆಯನ್ನು ನಂಬುವಂಥವರು, ಆ ಶಿವನನ್ನು ಒಪ್ಪುವಂಥವರು. ಆದರೆ ಶರಣ ಪ್ರತಿಪಾದಿತ ತತ್ವ ಇದನ್ನು ಒಪ್ಪುವುದಿಲ್ಲ. ಇದು ಆತ್ಮಲಿಂಗ, ಅಂದರೆ ಪಂಚಾಚಾರ್ಯರು ಅಥವಾ ಪೀಠಾಚಾರ್ಯರು ಅಥವಾ ಆರಾಧ್ಯರು ಕಟ್ಟಿಕೊಳ್ಳುವಂಥದ್ದು ಅಥವಾ ಅವರು ಪೂಜಿಸುವಂಥದ್ದು ಅದು ಸ್ಥಾವರ ಲಿಂಗದ ಪ್ರತೀಕ. ಅದು ಮಿನಿಯೇಚರ್ ಅಂತಲೇ ಹೇಳ್ತಾರೆ ಅವರು ಕಲಬುರ್ಗಿಯವರು. ಆದರೆ ಶರಣ ಪ್ರತಿಪಾದಿತ ಲಿಂಗಾಯತರು ಕಟ್ಟಿಕೊಳ್ಳುವಂಥದ್ದು ಆತ್ಮಲಿಂಗದ ಪ್ರತೀಕ, ಇದು ಇಷ್ಟಲಿಂಗ. ಹೀಗೆ ಭಿನ್ನಯಿಸಿ ಅವರು ಲಿಂಗಾಯತರನ್ನು ಮತ್ತು ವೀರಶೈವವನ್ನು ಭಿನ್ನಯಿಸಿ ನೋಡ್ತಾರೆ. ಇಲ್ಲಿ ನನ್ನ ಒಂದು ಮೊದಲನೆಯ ತಕರಾರು ಏನಂದರೆ, ಅವರು ಸೋಹಮ್ಮನ್ನು ಒಂದು ದ್ವೈತ ತತ್ವದ ಸೂತ್ರವಾಗಿ ಭಾವಿಸಿರ್ತಕ್ಕಂಥದ್ದು ತಪ್ಪು. ಏಕೆಂದರೆ ಸೋಹಂ ಅನ್ನುವಂಥದ್ದು ಈ ಉಪನಿಷತ್ತಿನ ಕೆಲವು ಅದ್ವೈತ ತತ್ವದ ಬೇರೆ ಬೇರೆ ಸೂತ್ರಗಳಿವೆ, ಅದಕ್ಕಿಂತ ಬೇರೆ ಏನಲ್ಲ. ಸೋಹಂ ಅಂದ್ರೆ ನಾನೇ ಅವನು, ನಾನೇ ಅದು ಅಂತ ಅರ್ಥ. ಅಂದರೆ ನಾನೇ ಬ್ರಹ್ಮ, ನಾನೇ ದೇವರು, ಪರಮಾತ್ಮ ಮತ್ತು ಆತ್ಮ ಎರಡು ಒಂದೇ ಅನ್ನುವಂಥ ತತ್ವದ ಒಂದು ಸೂತ್ರ ಅದು. ಅದಕ್ಕೆ ಅದೇ ಅರ್ಥ ಕೊಡುವಂಥ ಬೇರೆ ಇತರೆ ಬಹಳ ಫೇಮಸ್ ಆದ ಕೆಲವು ಸೂತ್ರಗಳಿದ್ದಾವೆ. ಈಗ ಉದಾಹರಣೆ, ಬೃಹದಾರಣ್ಯಕ ಉಪನಿಷತ್ತಿನ ತತ್ವಮಸಿ, ತತ್ವಂ ಅಸಿ, ಇದು ಕೂಡ ಅದೇ, ದಟ್ ಆರ್ ದೌ ಅಂತ. ಆಮೇಲೆ ಅದೇ ಬೃಹದಾರಣ್ಯಕ ಉಪನಿಷತ್ತಿನ ಅಹಂ ಬ್ರಹ್ಮಾಸ್ಮಿ, ಕಠೋಪನಿಷತ್ತಿನ ಏತದ್ ವೈತದ್ ಅನ್ನುವಂಥದ್ದು, ಆಮೇಲೆ ಬ್ರಹ್ಮ ಆತ್ಮ ಐಕ್ಯಂ ಅನ್ನುವಂಥದ್ದು,
ಸವ ಅಯಂ ಆತ್ಮ ಬ್ರಹ್ಮ ಅನ್ನುವಂಥದ್ದು. ಈ ಎಲ್ಲ ಈ ಉಪನಿಷತ್ ಈ ಶ್ರುತಿಗಳು ಏನಿದಾವಲ್ಲ ಇವೆಲ್ಲವೂ ಕೂಡ ಪರಮಾತ್ಮ ಮತ್ತು ಜೀವಾತ್ಮ ಅಭಿನ್ನ ಅಂತಲೇ ಹೇಳ್ತಕ್ಕಂಥ ಅದ್ವೈತ ತತ್ವಗಳು. ಆದ್ದರಿಂದ ಸೋಹಂ ಅನ್ನುವುದನ್ನು ಡಾಕ್ಟರ್ ಕಲಬುರ್ಗಿಯವರು ಅದು ದ್ವೈತ ತತ್ವದ ಸೂತ್ರ ಅಂತ ಭಾವಿಸಿರ್ತಕ್ಕಂಥದ್ದು, ಮತ್ತು ಅದನ್ನು ಅವರು ಯಾರನ್ನು ಇವತ್ತು ವೀರಶೈವರು ಅಂತ ಕರಿತಾ ಇದ್ದಾರೋ ಅದು ಅವರ ತತ್ವ ಅಂತ ಹೇಳ್ತಕ್ಕಂಥದ್ದು ಅದು ಸಮಂಜಸವಲ್ಲ. ಶರಣರಲ್ಲೂ ಕೂಡ ಸೋಹಂ ತತ್ವದ ಒಪ್ಪಿಗೆ ಇರುವಂಥದ್ದು, ಅದನ್ನು ಅವರು ಸ್ವೀಕಾರ ಮಾಡ್ಕೊಂಡಿರ್ತಕ್ಕಂಥ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ ನೆಕ್ಸ್ಟ್ ನಾವು ಯಾವ ವಿಚಾರಕ್ಕೆ ಹೋಗ್ಬೋದು ಇದರ ಮುಂದುವರಿಕೆಯ ಭಾಗವಾಗಿ ಅಂತ ಹೇಳಿದರೆ, ಈಗ ಕಲಬುರ್ಗಿಯವರು ಈ ರೀತಿಯಾಗಿ ವೀರಶೈವವನ್ನು ಲಿಂಗಾಯತವನ್ನು ಹೀಗೆ ಭಿನ್ನಯಿಸುವುದಕ್ಕಿಂತ ಬೇರೆ ರೀತಿಯಲ್ಲಿ ಇದನ್ನು ಭಿನ್ನಯಿಸಿ ನೋಡಲಿಕ್ಕೆ ಸಾಧ್ಯವಿದೆ. ಹೇಗೆ ನೋಡಲಿಕ್ಕೆ ಸಾಧ್ಯವಿದೆ ಅಂದರೆ, ಆಗಮಗಳಲ್ಲಿ, ಯಾಕಂದರೆ ಅವರು ಆಗಮಿಕರು, ಇವತ್ತು ವೀರಶೈವರು ಅಥವಾ ಪೀಠಾಚಾರ್ಯ ಪರಂಪರೆಯವರು ಏನಿದಾರಲ್ಲ ಅವರು ಆಗಮಿಕರು. ಆ ಆಗಮಿಕರ ಪ್ರಾತಿನಿಧಿಕ ಕೃತಿಗಳು ಅಂತ ನಾವು ಭಾವಿಸಿ ಒಂದು 2 ಉದಾಹರಣೆಗಳನ್ನು ಇಲ್ಲಿ ನಾವು ಕೊಡಬಹುದು. ಅವು ಯಾವ 2 ಉದಾಹರಣೆಗಳು ಅಂತ ಹೇಳಿದರೆ, ಒಂದು ಸಿದ್ಧಾಂತ ಶಿಖಾಮಣಿಯ ಉದಾಹರಣೆ, ಇನ್ನೊಂದು ಶ್ರೀಪತಿ ಪಂಡಿತನ ಶ್ರೀಕರ ಭಾಷ್ಯದ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ಎತ್ಕೋಬಹುದು. ಈಗ ಉದಾಹರಣೆ, ಈ ಸಿದ್ಧಾಂತ ಶಿಖಾಮಣಿ ಅದು ಯಾರದು ಕೃತಿ ಏನು ಅದರ ಬಗ್ಗೆ ಒಂದು ವಿವಾದ ಇದೆ. ನನಗೆ ಆ ವಿವಾದದ ವಿಚಾರ ನಾನಿಲ್ಲಿ ಪ್ರಸ್ತಾಪ ಮಾಡಲ್ಲ. ಆದರೆ ಆ ಕೃತಿಯ ಒಳಗೆ ಈ ಷಟ್ಸ್ಥಲಗಳ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾ ಅದನ್ನು ನಿರೂಪಿಸ್ತಾ ಹೋದ ಕಡೆ ಅದ್ವೈತದ ವಿಚಾರ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತದೆ. ಅದನ್ನು ನಾನು ಕೇಳುಗರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನೋಡಿ, ಇಲ್ಲಿ ಚಿದಾಕಾಶ ಸ್ವರೂಪ ಶಿವನನ್ನು ಶಿವಯೋಗಿಯು ಆತ್ಮಸ್ವರೂಪವೆಂದು ಅನುಸಂಧಾನಿಸುವುದೇ ಕ್ರಿಯಾ ಪ್ರಕಾಶ ಸ್ಥಳ. ಜಗತ್ತೂ ಶಿವ, ನಾನೂ ಶಿವ, ಹೀಗೆಂಬ ಅದ್ವೈತ ಭಾವವೇ ಭಾವಪ್ರಕಾಶ ಸ್ಥಳ. ಶಿವನನ್ನು ಹೊರತು ಮತ್ತೊಂದನ್ನು ಭಾವಿಸದ ಶಿವಯೋಗಿಗೆ ಎಲ್ಲೆಲ್ಲಿ ಇಂದ್ರಿಯಾಸಕ್ತಿಯುಂಟಾಗುವುದೋ ಅಲ್ಲೆಲ್ಲ ಶಿವಾತ್ಮಭಾವ ಉಂಟಾಗುವುದು. ಶಿವಾದ್ವೈತ ಜ್ಞಾನ ಉಂಟು ಮಾಡಿಕೊಳ್ಳುವುದೇ ಜ್ಞಾನ ಪ್ರಕಾಶ ಸ್ಥಳ. ಭೇದ ಜ್ಞಾನಕ್ಕೆ ಅಂದರೆ ದ್ವೈತ ಜ್ಞಾನಕ್ಕೆ ಅವಿಷಯವಾದ ಶಿವತತ್ವದಲ್ಲಿ ತನ್ನ ಸ್ವಸ್ವರೂಪದೊಡನೆ ಉಂಟು ಮಾಡಿಕೊಳ್ಳುವ ಅಭೇದಾನುಸಂಧಾನವೇ ಜ್ಞಾನ ಅಂಥೇಳಿ ಹೀಗೆ ಆಮೇಲೆ ಐಕ್ಯ ಸ್ಥಳದಲ್ಲಿಯೂ ಕೂಡ ಬಹಳ ಸ್ಪಷ್ಟವಾಗಿ ಅದ್ವೈತದ ವಿಚಾರ ಅಲ್ಲಿ ಬರ್ತದೆ. ಅದರಿಂದ ಅಲ್ಲಿ ಕೂಡ ಈ ತತ್ವಮಸಿಯ ಒಂದು ಸೂತ್ರದ ಉಲ್ಲೇಖ ಕೂಡ ಬರ್ತದೆ. ಇದಿಷ್ಟು ಸಿದ್ಧಾಂತ ಶಿಖಾಮಣಿಯ ಒಂದು ವಿಚಾರ ಆಯಿತು. ಇನ್ನು ಶ್ರೀಪತಿ ಪಂಡಿತರ ಶ್ರೀಕರ ಭಾಷ್ಯ ಏನಿದೆಯಲ್ಲ ಅದರಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಪ್ರತಿಪಾದನೆ ಇದೆ. ಶಕ್ತಿ ವಿಶಿಷ್ಟಾದ್ವೈತ ಇದು ಅದ್ವೈತವಲ್ಲ, ಇದು ಭೇದಾಭೇದ ಅಂದರೆ ದ್ವೈತಾದ್ವೈತ. ಈ ದ್ವೈತಾದ್ವೈತ ಈ ತತ್ವ ಇದೇ ವೀರಶೈವರ ಅಥವಾ ಇದೇ ಶೈವರ ಅಥವಾ ಇದೇ ಪೀಠಾಚಾರ್ಯರ ಒಂದು ತತ್ವ ಅಂತ ನಾವು ಅದನ್ನು ಪ್ರಾತಿನಿಧಿಕವಾಗಿ ತೆಗೆದುಕೊಳ್ಳಬಹುದು. ಅದರ ಒಂದು ತುಣುಕನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಯಾಕಂದರೆ ನನ್ನ ಕೃತಿಯಲ್ಲಿ ನಾನು ಅದನ್ನು ಇವೆರಡನ್ನು ಸಿದ್ಧಾಂತ ಶಿಖಾಮಣಿ ಮತ್ತು ಶ್ರೀಕರ ಭಾಷೆ ಇವೆರಡನ್ನು ಪರಿಶೀಲನೆಗೆ ತೆಗೆದುಕೊಂಡಿರೋದ್ರಿಂದ ಅದರ ಕೆಲವು ಭಾಗಗಳನ್ನು ನಾನಿಲ್ಲಿ ಓದ್ತೇನೆ. ದ್ವೈತಾದ್ವೈತ ಭೇದಾಭೇದ ತತ್ವವೇ ಯುಕ್ತ ಎಂಬ ನಿರ್ಣಯವನ್ನು ನೀಡಲಾಗಿದೆ. ಏಕೆಂದರೆ ಶಿವಸ್ವರೂಪದಿಂದ ಹುಟ್ಟಿದ ಜಗತ್ತು ಶಿವಸ್ವರೂಪವಾದುದೆಂದು ವ್ಯಾಸನು ಹೇಳಿರುವನು ಎಂದು ಹೇಳಿ ಜಗನ್ಮಿಥ್ಯಾವಾದ ಖಂಡಿಸಿ ದ್ವೈತಾದ್ವೈತ ಭೇದಾಭೇದ ತತ್ವವೇ ಯುಕ್ತ ಎಂಬ ನಿರ್ಣಯವನ್ನು ನೀಡಲಾಗಿದೆ. ಜೀವಾತ್ಮ ಮತ್ತು ಪರಮಾತ್ಮ ಇವರುಗಳಿಗೆ ಕೇವಲ ಭೇದ ಹೇಳಿದರೆ ಅಂದರೆ ದ್ವೈತ ಹೇಳಿದರೆ ತತ್ವಮಸಿ ಇತ್ಯಾದಿ ಶ್ರುತಿಗೆ ಬಾಧಕ, ಅಥವಾ ಕೇವಲ ಅಭೇದ ಅಂದರೆ ಅದ್ವೈತ ಹೇಳಿದರೆ ದ್ವಾಸುಪರ್ಣ ಸಮುಜಾಸಖಾಯನಂ ಇತ್ಯಾದಿ ಶ್ರುತಿಗಳಿಗೆ ಭಂಗ ಬರುತ್ತದೆ. ಆದ್ದರಿಂದ ದ್ವೈತಾದ್ವೈತವೇ ಸರ್ವ ಶ್ರುತಿಗಳಿಗೆ ಸಮನ್ವಯ ತತ್ವ, ಇದುವೇ ವೀರಶೈವ ಮತ ಅಂತ ಹೇಳಿಬಿಟ್ಟು ಬಹಳ ಸ್ಪಷ್ಟವಾಗಿ ಈ ದ್ವೈತಾದ್ವೈತ ವಿಚಾರವನ್ನು ಶ್ರೀಪತಿ ಪಂಡಿತ ತನ್ನ ಶ್ರೀಕರ ಭಾಷ್ಯದಲ್ಲಿ ಮಂಡಿಸಿದ್ದಾರೆ. ಹಾಗಾಗಿ ಇವತ್ತು ಡಾಕ್ಟರ್ ಕಲಬುರ್ಗಿಯವರು ಯಾರನ್ನು ವೀರಶೈವ ಅಂತ ಕರೀತಾರೆ ಅಂದರೆ ಶೈವ ಪರಂಪರೆಯವರನ್ನು ಅವರು ದ್ವೈತಿಗಳು ಅಂತ ಕರೀತಾರೋ ಅದು
ಆ ಆರೋಪ ಸರಿಯಾದ್ದಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಇದಕ್ಕಿದೆ ಪ್ರಮಾಣ. ಅವರು ಕೂಡ ಅದ್ವೈತ ಅಥವಾ ದ್ವೈತಾದ್ವೈತ ತತ್ವವಾದಿಗಳೇ ಅಂತಕ್ಕಂಥದ್ದು ಈ ಎರಡು ಆಧಾರಗಳಿಂದ ನನಗೆ ಸ್ಪಷ್ಟವಾಗ್ತದೆ. ಇಷ್ಟು ಡಾಕ್ಟರ್ ಕಲಬುರ್ಗಿ ಅವರಿಗೆ ಉತ್ತರಿಸಿ ಮುಂದೆ ಒಂದು ಸಣ್ಣ ವಿಷಯವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಅದೇನೆಂದರೆ, ನಾವು ಈ ಶೈವ ಅಥವಾ ವೀರಶೈವ ಪರಂಪರೆಯಿಂದ ಈ ಲಿಂಗಾಯತ ಪರಂಪರೆಯನ್ನು ತಾತ್ವಿಕವಾಗಿ ಈ ರೀತಿ ಭಿನ್ನಯಿಸಲಿಕ್ಕೆ ಸ್ವಲ್ಪ ಅಸಾಧ್ಯವಾಗಬಹುದು. ಯಾಕಂದರೆ ಅದ್ವೈತ ತತ್ವ ಅಥವಾ ದ್ವೈತಾದ್ವೈತ ತತ್ವ ಶರಣರಲ್ಲೂ ಉಂಟು, ಅಲ್ಲಿಯೂ ಉಂಟು ಅಂತ. ಹಾಗಾಗಿ ಅದನ್ನು ಬದಿಗಿಟ್ಟು ಅದನ್ನು ಪಕ್ಕಕ್ಕೆ ಸರಿಸಿ ಬೇರೆ ಯಾವ ವಿಷಯ ತೆಗೆದುಕೋಬಹುದು ಅಂತ ಹೇಳಿದರೆ, ಈ ಚತುರ್ವರ್ಣ ವ್ಯವಸ್ಥೆಯನ್ನು ಒಪ್ಪಿಕೊಂಡ ವಿಚಾರವನ್ನು ಇಲ್ಲಿ ನಾವು ಮುಖ್ಯವಾಗಿ ತೆಗೆದುಕೊಳ್ಳಬಹುದು. ಶೈವರು ಅಥವಾ ಈ ವೀರಶೈವರು ಚತುರ್ವರ್ಣ ತತ್ವವನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು ಅವರ ಆಗಮಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಆದರೆ ಶರಣರ ವಚನಗಳಲ್ಲಿ ಈ ಚತುರ್ವರ್ಣ ಪದ್ಧತಿಯನ್ನು ಒಪ್ಪಿಕೊಳ್ಳದೇ ಇರುವಂಥ ವಿಚಾರ ಸ್ಪಷ್ಟವಾಗಿದೆ. ಹಾಗಂತ ವಚನಕಾರರು ಅಖಂಡ ಜಾತಿ ಸಮಾನತೆಯನ್ನು ಒಪ್ಪಿದವರು ಅಂತಲ್ಲ. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಅವರು ಭಕ್ತರೊಳಗಿನ ಜಾತಿ ಸಮಾನತೆಯನ್ನು ಒಪ್ತಾರೆ. ಅಲ್ಲಿ ಯಾವ ವರ್ಣಭೇದ, ಲಿಂಗಭೇದ ಅಥವಾ ಮತ್ತೊಂದು ಭೇದವನ್ನು ಶರಣರು ಒಪ್ಪುವುದಿಲ್ಲ. ಭಕ್ತರ ಆಚೆಗೆ ಏನು ಭವಿ ಪ್ರಪಂಚ ಇದೆ, ಭವಿಯನ್ನು ಭಕ್ತನನ್ನು ಅವರು ಸಮಾನವಾಗಿ ಕಾಣಲ್ಲ. ಇಷ್ಟು ಮಾತ್ರ ನಿಜ. ಹಾಗಾಗಿ ಇಷ್ಟು ಅಂದರೆ ನಾವು ಭಕ್ತರೊಳಗಿನ ಭಕ್ತ ಸಮಾನತೆಯನ್ನು ಪರಿಗಣಿಸಿ ಶರಣರು ಜಾತಿ ಸಮಾನತೆಯ ತತ್ವದವರು ಅಂತ ಹೇಳಿ, ಇದಕ್ಕೆ ಹೋಲಿಸಿದರೆ ಈ ಪೀಠಾಚಾರ್ಯ ಪರಂಪರೆಯವರು ಅಥವಾ ಶೈವ ಅಥವಾ ವೀರಶೈವರು ಇವರು ಚತುರ್ವರ್ಣವಾದಿಗಳು ಅಂತ ಅನ್ನಲಿಕ್ಕೆ ಆಗಮಗಳಲ್ಲಿ ಸಾಕ್ಷಿಗಳಿವೆ ಅಂತ ಹೇಳ್ತಾ ಇಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು. ಅದೇನೆಂದರೆ, ಪಾರಮೇಶ್ವರ ಆಗಮದಲ್ಲಿ ಸಪ್ತಶೈವಗಳ ಒಂದು ಪ್ರಸ್ತಾಪ ಬರ್ತದೆ. ಸಪ್ತಶೈವ ಅದು ಎರಡು ಕಡೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಅದಾದಮೇಲೆ ನಾನು ಪರಿಶೀಲಿಸಿರ್ತಕ್ಕಂಥ ಇನ್ನೊಂದು ಸೂಕ್ಷ್ಮಾಗಮ ಮತ್ತು ಚಂದ್ರಜ್ಞಾನಾಗಮ, ಅದರಲ್ಲೂ ಕೂಡ ಕೆಲವು ಶೈವ ಭೇದಗಳು ಬರ್ತವೆ. ಒಟ್ಟಿಗೆ ಸೇರಿಸ್ಬಿಟ್ರೆ 11 ಶೈವ ಭೇದಗಳು ಸಿಗ್ತವೆ. ಆ 11 ಶೈವ ಭೇದಗಳು ಹೆಂಗದವ ಅಂತ ಹೇಳಿದರೆ, ಚತುರ್ವರ್ಣ 4: ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ಚತುರ್ವರ್ಣಗಳು ಪ್ಲಸ್ ಶೂದ್ರಾತಿ ಶೂದ್ರ ಅಥವಾ ಪಂಚಮ ಅಂತ ಕರೆಯೋಣ. ಈ 5 ವರ್ಣಗಳಿಗೆ ಅವರು ಈ ಶೈವ ಭೇದಗಳನ್ನು ಹೇಳ್ತಾ ಹೋಗಿದ್ದಾರೆ. ಅವರು ಹೆಂಗೆ ಹೇಳ್ತಾ ಹೋಗಿದ್ದಾರೆ ನೋಡ್ರಿ. ಈಗ ಉದಾಹರಣೆ, ಮೊದಲನೇ ವರ್ಣ ಬ್ರಾಹ್ಮಣ. ಈ ಬ್ರಾಹ್ಮಣನಿಗೆ ಯಾವ ಶೈವ ಸಂಬಂಧಪಡ್ತವೆ ಅಂತ ಹೇಳಿದರೆ, ಮಹಾಶೈವ ಮತ್ತು ಪೂರ್ವಶೈವ ಅನ್ನುವ 2 ಶೈವಗಳು ಈ ಬ್ರಾಹ್ಮಣರಿಗೆ ಸಂಬಂಧಪಟ್ಟಂಥವು. ಮಹಾಶೈವ ಮತ್ತು ಪೂರ್ವಶೈವ ಅನ್ನುವಂಥದ್ದು. ಇನ್ನು ಕ್ಷತ್ರಿಯರಿಗೆ ಯಾವ ಶೈವ ಸಂಬಂಧಪಡ್ತವೆ ಅಂತ ಹೇಳಿದರೆ, ಕ್ಷತ್ರಿಯ ಮತ್ತು ವೈಶ್ಯ ಇವರಿಬ್ಬರಿಗೂ ಕೂಡ ಅನು ಮತ್ತು ಮಾರ್ಗಶೈವಗಳು, ಅನುಶೈವ ಮತ್ತು ಮಾರ್ಗಶೈವಗಳು ಸಂಬಂಧಪಡ್ತವೆ. ಇನ್ನು ಮೂರನೇದು ಶೂದ್ರರಿಗೆ ಯಾವ ಶೈವ ಸಂಬಂಧಪಡ್ತದೆ ಅಂತ ಹೇಳಿದರೆ, ಅವಾಂತರ ಶೈವ ಅನ್ನೋದು ಸಂಬಂಧಪಡ್ತದೆ. ಆಮೇಲೆ ಅದರಲ್ಲಿ ಮತ್ತೆ ಅವರು ಈ ಕ್ಷೌರಿಕ, ಗಾಣಿಗ ಇತ್ಯಾದಿ ವೃತ್ತಿ ಕುಲಕಸಬುದಾರರು ಏನದರಲ್ಲ, ಇವರಿಗೆ ಪ್ರವರ ಶೈವ ಮತ್ತು ಸಾಮಾನ್ಯ ಶೈವ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಆಮೇಲೆ ಶೂದ್ರಾತಿ ಶೂದ್ರ ಜನ ಏನಿದಾರಲ್ಲ, 5ನೇ ಪಂಚಮರು, ಅವರಿಗೆ ಅಂತ್ಯಶೈವವನ್ನು ಹೇಳ್ತಾರೆ. ಹೀಗೆ ಸುಮಾರು ಅವರು 5 ವರ್ಣಗಳಿಗೆ 7-8 ಶೈವ ಭೇದಗಳನ್ನು ಅದರೊಳಗೆ ವಿಂಗಡಿಸಿರ್ತಕ್ಕಂಥದ್ದನ್ನು ನಾವು ವಿಮರ್ಶೆ ಮಾಡಿ ಹೊರಗಡೆ ತೆಗಿಬೋದು. ಅಷ್ಟಾಗಿ ಮತ್ತೆ ಮೇಲೆ 3 ಎಕ್ಸ್ಟ್ರಾ ಉಳ್ಕತ್ತವು. ಇನ್ನು ಇದಲ್ಲದೆ ಅಂದರೆ ಹೀಗೆ ಸ್ಪಷ್ಟವಾಗಿ ಈ ಆಗಮಗಳ ಶೈವ ಭೇದಗಳನ್ನು ನಾವು ನೋಡ್ತಾ ಹೋದಾಗ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಈ ಚತುರ್ವರ್ಣದ ವಿಚಾರಗಳಲ್ಲಿರೋದು ಗೊತ್ತಾಗ್ತದೆ. ಅದೇ ರೀತಿ ಪುರಾಣಗಳಲ್ಲಿ ಕೆಲವು ಈ ಶಾಂಭವ ವ್ರತದ ಬಗ್ಗೆ, ಶಿವಪೂಜೆಯ ಬಗ್ಗೆ ಕೆಲವು ವಿಚಾರಗಳು ಪ್ರಸ್ತಾಪ ಆಗ್ತವೆ. ಅಲ್ಲಿ ಹೆಂಗೆ ಬರ್ತದೆ ಅಂತ ಹೇಳಿದರೆ, ಈಗ ಒಂದು ಕಾಲಕ್ಕೆ ಇದು ಶಿವಪೂಜೆ ಅನ್ನುವಂಥದ್ದು ಒಂದು ವ್ರತ, ಇದು ಮತ ಅಲ್ಲ. ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಕಾಲದಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಜನರಿಗೆ ಶಿವಪೂಜೆಯನ್ನು ಒಂದು ವ್ರತವಾಗಿ ಸಲಹೆ ಮಾಡ್ತಾಯಿದ್ರು ಪುರೋಹಿತರು. ಆಗ ಅವರು ಹೊಳೆಯ ದಂಡೆಗೋ ಕೆರೆಯ ದಂಡೆಗೋ ಹೋಗಿ ಅಲ್ಲಿ ಮಣ್ಣನ್ನು ತೆಗೆದುಕೊಂಡು ಅಥವಾ ಮರಳನ್ನು ತೆಗೆದುಕೊಂಡು ಲಿಂಗವನ್ನು ಪೂಜೆ ಮಾಡಿ ಬರಬೇಕಾಗಿತ್ತು. ಇದು ಒಂದು ವ್ರತ. ಇದು ನೋಡಿ, ಇಲ್ಲಿ ಮಣ್ಣನ್ನು ಅವರು ಹೇಳುವಾಗ ಯಾರ್ಯಾರಿಗೆ, ಈಗ ಬ್ರಾಹ್ಮಣರಿಗೆ ಬಿಳಿಯ ಮಣ್ಣು, ಕ್ಷತ್ರಿಯರಿಗೆ ಕೆಂಪು ಮಣ್ಣು, ಶೂದ್ರರಿಗೆ ಕಪ್ಪು ಮಣ್ಣು, ಆ ಮಣ್ಣನ್ನು ಕೂಡ
ಈ ವರ್ಣಗಳಿಗೆ ಲಿಂಕ್ ಮಾಡಿ ಹೇಳಿರ್ತಕ್ಕಂಥದ್ದನ್ನು ನಾನು ಓದಿದ್ದೇನೆ. ಆದ್ದರಿಂದ ಈ ದೃಷ್ಟಿಯಿಂದ ಅಂದರೆ ಪೀಠಾಚಾರ್ಯ ಪರಂಪರೆಯಲ್ಲಿ ಅಥವಾ ಇವತ್ತು ಯಾರನ್ನು ಇವರು ವೀರಶೈವ ಅಂತ ನೋಡ್ತಾ ಇದ್ದಾರೋ ಆ ಪರಂಪರೆಯಲ್ಲಿ ವರ್ಣ ವ್ಯವಸ್ಥೆಯ ಒಂದು ಛಾಪು ಇದೆ. ಆದರೆ ಲಿಂಗಾಯತ ಪರಂಪರೆಯಲ್ಲಿ ಇದು ಇಲ್ಲ ಅಂತ ಈ ರೀತಿ ನಾವು ಅದನ್ನು ಭೇದ ಮಾಡಿ ನೋಡಬಹುದು. ಆದರೆ ಇಲ್ಲಿ ಇನ್ನೂ ಒಂದು ವಿಷಯವನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದರೆ, ಈ ಈ ಲಿಂಗಾಯತ ಚಳವಳಿ ಮುಗಿದು ಶರಣ ಚಳವಳಿಯ ಅಂತ್ಯವನ್ನು ಕಂಡು ಎಲ್ಲ ಆದಮೇಲೆ ಇವತ್ತಿನ ಸಮಾಜ ಏನಿದೆಯಲ್ಲ, ಈ ಸಮಾಜದ ಲಿಂಗಾಯತ ಉಪಜಾತಿಗಳನ್ನು ನಾವು ನೋಡಿದಾಗ ಅಲ್ಲಿ ಎಲ್ಲ ಲಿಂಗಾಯತ ಉಪಜಾತಿಗಳು ಕೂಡ ತಮ್ಮ ಮೂಲ ಜಾತಿಯ ಹೆಸರುಗಳನ್ನು ಅಂಟಿಸಿಕೊಂಡೇ ಬಂದಿದ್ದಾವೆ. ಈಗ ಉದಾಹರಣೆ, ಕುಂಬಾರ ಲಿಂಗಾಯತ, ಹಡಪದ ಲಿಂಗಾಯತ, ಹೂಗಾರ ಲಿಂಗಾಯತ ನೋಡಿ ಈ ರೀತಿ. ಆಮೇಲೆ ಈಗ ನೇಕಾರ ಲಿಂಗಾಯತ ನೇಕಾರರವರು ಅಂದರೆ ನೇಕಾರರೊಳಗೆ ಎರಡು ಜಾತಿ, ಲಿಂಗಾಯತರಲ್ಲದ ನೇಕಾರರು, ಲಿಂಗಾಯತರಾದ ನೇಕಾರರು. ಕ್ಷೌರಿಕರಲ್ಲಿ ಲಿಂಗಾಯತರಾದ ಕ್ಷೌರಿಕರು, ಲಿಂಗಾಯತರಲ್ಲದ ಕ್ಷೌರಿಕರು. ಕುಂಬಾರರಲ್ಲಿ ಲಿಂಗಾಯತರಾದ ಕುಂಬಾರರು, ಲಿಂಗಾಯತರಲ್ಲದ ಕುಂಬಾರ. ಹೀಗೆ ಇದು ಯಾಕೆ ಉಂಟಾಯಿತು ಅಂತ ಹೇಳಿದಾಗ ವಚನಗಳಲ್ಲಿಯೂ ಕೂಡ ಈ ಭವಿಭಕ್ತ ಭೇದದ ತತ್ವವನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ತಾ ಹೋದಾಗ ಇದರ ಗುಟ್ಟು ನಮಗೆ ಹೊರಗಡೆ ಬರ್ತದೆ. ಏನಂತ ಹೇಳಿದರೆ, ಭವಿಗಳೊಂದಿಗೆ ಭಕ್ತರು ಯಾವ ಒಡನಾಟವನ್ನು, ಯಾವ ಸಂಪರ್ಕವನ್ನು ಇಟ್ಟುಕೊಳ್ಳಕೂಡದು. ನೋಡಿ, ಇಲ್ಲಿ ಒಂದು ಅಸ್ಪೃಶ್ಯತೆಯ ತತ್ವ ಇಲ್ಲಿ ಬರ್ತದೆ. ಇಲ್ಲಿ ಚತುರ್ವರ್ಣ ತತ್ವದ ಶೈವ ಅಥವಾ ವೀರಶೈವದ ಒಂದು ಪ್ರಭಾವ ಈ ಮುಂದಿನ ಲಿಂಗಾಯತ ತತ್ವದ ಮೇಲೂ ಕೂಡ ಅದು ಬಿಡಲಿಲ್ಲ ಅನ್ನಲಿಕ್ಕೆ ಈ ಭವಿಭಕ್ತ ಭೇದ ಇಲ್ಲಿ ಭಕ್ತರಿಗೆ ಹಾಕುವ ಕೆಲವು ನಿಷೇಧಗಳು ಏನಿದಾವಲ್ಲ ಇಲ್ಲಿ ನಮಗೆ ಅರ್ಥ ಆಗ್ತದೆ. ಅವನು ಈಗ ಯಾವ ಜಾತಿ ಬೇಕಾದರೂ ಭಕ್ತನಾಗಬಹುದು. ಭಕ್ತನಾದ ಮೇಲೆ ಅವನು ಮೂಲ ಭವಿ ಪ್ರಪಂಚಕ್ಕೆ ಹೋಗುವಂತಿಲ್ಲ. ಭಕ್ತ ಮತ್ತು ಭವಿಗೆ ನಿಷೇಧಗಳಿವೆ. ಯಾವ ಕಾರಣಕ್ಕೂ ಭಕ್ತನು ಭವಿಯೊಂದಿಗೆ ಒಡನಾಟ ಇಟ್ಕೋಬಾರ್ದು, ಅವನೊಂದಿಗೆ ಸಂಪರ್ಕ ಇಟ್ಕೋಬಾರ್ದು, ಇಂಥದ್ದೆಲ್ಲ. ಇದು ಅಸ್ಪೃಶ್ಯತೆ. ಇದು ನೋಡಿ, ಇಂಥ ಸಂದರ್ಭದಲ್ಲಿ ಈ ಲಿಂಗಾಯತ ಸಮುದಾಯಕ್ಕೆ ಅಗತ್ಯ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಜನಸಮುದಾಯ ಬೇಕು. ಅದೇ ಕುಲಕಸಬು ಸಮುದಾಯ. ಯಾಕಂದರೆ ಮಾಂಸ ತಿನ್ನುವ ಒಬ್ಬ ನೇಕಾರ ಅವನು ನೇಯ್ದಂಥ ಬಟ್ಟೆ ಈ ಶಿವಭಕ್ತನಾದ ಭಕ್ತನಿಗೆ ಅದು ಮೈಲಿಗೆ ಅದು ಮುಟ್ಲಿಕ್ಕೆ ಅಸ್ಪೃಶ್ಯ. ಅದು ಆ ವಸ್ತು ಅದೇ ರೀತಿ ಅದು ಕುಂಭಕ್ಕೆ ಹೋಲಿಸ್ಬೋದು ನಾವು, ಮತ್ತೊಂದು ವಸ್ತುವಿಗೆ ಹೋಲಿಸ್ಬೋದು. ಈಗ ಗಡ್ಡ ಮಾಡಲಿಕ್ಕೆ, ನನ್ನ ಕ್ಷೌರ ಮಾಡಲಿಕ್ಕೆ ಒಬ್ಬ ಕ್ಷೌರಿಕ ಬರ್ತಾನೆ, ಅವನು ಒಬ್ಬ ಭವಿ ಆಗಿದ್ದರೆ ನಾನು ಭಕ್ತ, ಅವನು ನನ್ನನ್ನು ಮುಟ್ಟಿ ಕ್ಷೌರ ಮಾಡ್ತಕ್ಕಂಥದ್ದು ಮಾಡಿದರೆ ನಾನು ಅಶುದ್ಧನಾಗ್ತೀನಿ, ನನಗೆ ಮೈಲಿಗೆ ಆಗ್ತದೆ. ಮತ್ತು ಇದನ್ನು ನಿವಾರಿಸಿಕೊಳ್ಳೋದು ಹೇಗೆ ನೋಡಿ, ಇದು ಲಿಂಗಾಯತ ಧರ್ಮದೊಳಗೆ ಈ ತರಹದ ಸಮಸ್ಯೆಗಳಿಗೆ ಧರ್ಮದ ಚೌಕಟ್ಟಿನೊಳಗೆ ಪರಿಹಾರ ಹುಡುಕಿಕೊಳ್ಳುವ ಒಂದು ಪ್ರಯತ್ನವಾಗಿ ಈ ಎಲ್ಲ ಭವಿಲೋಕದ ವೃತ್ತಿ ಕಸಬುದಾರರಿಗೆ ಭಕ್ತರನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಈ ಪ್ರಯತ್ನವು ಬಹು ಹಿಂದಿನಿಂದ, ಅಂದರೆ ಇದು ಶರಣರಿಂದಲೇ ಪ್ರಾರಂಭವಾಗಿದೆ ಅಂತ ನಾನು ನಂಬಲ್ಲ. ಇದು ನಾವೇನು ಈಗ ಮಾತಾಡ್ತಾ ಇದ್ದೀವಿ, ಚತುರ್ವರ್ಣ ಪದ್ಧತಿಯನ್ನು ಒಪ್ಪಿಕೊಂಡಂಥ ಶೈವ ಪಂಡಿತರಿಂದ ಅಥವಾ ಇವತ್ತು ಯಾರನ್ನು ಇವರು ವೀರಶೈವ ಅಂತ ಕರೀತಾರೋ ಅವರಿಂದ ಇದು ಬಹಳ ಹಿಂದಿನಿಂದಲೂ ಇದು ಪ್ರಾರಂಭವಾಗಿದೆ. ಅಂದರೆ ಅವರು ತಮಗೆ ಬೇಕಾದ ಕಸಬು ಗಾಣಿಗರು, ಅವರಿಂದ ನಾವು ಎಣ್ಣೆ ತಗೋಬೇಕು. ಈಗ ಅವನು ಭಕ್ತನಾಗಬೇಕು, ಆದ್ದರಿಂದ ಅವನು ಭಕ್ತ ಮಾಡೋದು. ಅದೇ ರೀತಿ ಕ್ಷೌರಿಕನ್ನು ಭಕ್ತ ಮಾಡೋದು, ಕುಂಬಾರನ್ನು ಭಕ್ತ ಮಾಡೋದು, ನೇಕಾರನ್ನು ಭಕ್ತ ಮಾಡೋದು. ಯಾರ್ಯಾರ ಸೇವೆ ನಮಗೆ ಬೇಕಾಗಿದೆಯೋ ಅವರನ್ನೆಲ್ಲ ಭಕ್ತ ಮಾಡಿ ಅದರಿಂದ ನಮ್ಮ ಅಸ್ಪೃಶ್ಯತೆಯ ನಮ್ಮ ಈ ಮೈಲಿಗೆ ಆಗ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಿಕೊಳ್ತಕ್ಕಂಥದ್ದು, ನಮ್ಮ ಮಡಿವಂತಿಕೆ ಹಾಗೆ ಉಳಿಯುವ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಈ ಪ್ರಯತ್ನ ಶೈವ ಅಥವಾ ವೀರಶೈವ ಪರಂಪರೆಯಿಂದನೇ ಹಿಂದಿನಿಂದ ನಡೆಕೊಂಡು ಬಂದಿದೆ. ಇದನ್ನು ಮೀರುವ ಪ್ರಯತ್ನ ವಚನಕಾರರಿಂದ ನಡೆದಿಲ್ಲ. ಇದನ್ನು ಆಗಲೇ ಅವರು ಹಾಗೇ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಆ ಭವಿಭಕ್ತ ಭೇದವನ್ನು ಅವರು ತೊಡೆದಾಕಿ ಮಾಡಿದ್ದಾರೆ ಅಂತ ಅನಿಸಿಲ್ಲ. ಅದರಿಂದ ಶರಣರು ಜಾತ್ಯತೀತ ತತ್ವವನ್ನು ಪ್ರತಿಪಾದನೆ ಮಾಡಿದಾಗ್ಯೂ ಕೂಡ ಶರಣರ ಜಾತಿ ತತ್ವಗಳಿಗೆ ಕೆಲವು ಲಿಮಿಟೇಷನ್ಸ್ಗಳಿವೆ. ಆ ಲಿಮಿಟೇಷನ್ಸ್ಗಳಲ್ಲಿ
ಈ ಪುರುಷ ಪ್ರಧಾನ ಸಮಾಜವಾದ ಇತಿಮಿತಿಗಳನ್ನು ಮೀರಲಿಕ್ಕೆ ಸಾಧ್ಯವಾಗದೇ ಇರೋದು ಒಂದು, ಫ್ಯೂಡಲ್ ಸಮಾಜದ ಕೆಲವು ಶೋಷಣೆಯ ವಿಚಾರಗಳನ್ನು ಮೀರಲಿಕ್ಕೆ ಆಗದೇ ಇರೋದು ಒಂದು, ಅದರ ಭಾಗವಾಗಿ ನಾವು ಜಂಗಮದ ಶೋಷಣೆ ಹೇಳ್ಬೋದು. ಅದೇ ರೀತಿ ಈಗ ನಾವೇನೀಗ ಕೆಲವು ವರ್ಣ ಪದ್ಧತಿಯ ಮಡಿಮೈಲಿಗೆ ವಿಚಾರಗಳದಾವಲ್ಲ, ಅದನ್ನು ಕೂಡ ಮೀರಲಿಕ್ಕೆ ಆಗದೇ ಇರತಕ್ಕಂಥದ್ದು ಒಂದು. ಇಂತಹ ಕೆಲವು ಲಿಮಿಟೇಷನ್ಸ್ಗಳು ವಚನಕಾರರ ವಚನಗಳನ್ನು ನಾವು ಸೂಕ್ಷ್ಮವಾಗಿ ಓದಿದಾಗ ಗೊತ್ತಾಗ್ತದೆ ಅಂತ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ.